ಇವನ ಗೆಲುವಿನ ತಮ ಫಲ ಪವನದನ ಸಮ್ಮುಖಕ್ಕೆ ರಥ ಚಾಚಿದಳೆ ತಡೆ ತಿರುತ್ತಲ್ಲ. ಯುದ್ಧ ಮಾಡುತ್ತಿರುವಂತೆ ರಾಮನ ಸತ್ವವನ್ನು ಕಣ್ಣಾರೆ ಕಂಡು ಲೋಕಮೂರರಲ್ಲಿ ಇವನಿಗೆ ಎಡೆಯಾದವ ಮತ್ತೊಬ್ಬನಿಲ್ಲ. ಏನು ಮಾಡೋಣ ಹೇಳಿ, ನಮ್ಮ ಪಕ್ಷದಲ್ಲಿ ಇರ್ಬೇಕಾಗಿತ್ತು. ಒಂದು 3,000 ಹೊನ್ನಿಟ್ಟು ಇವನಿಗೆ ಸನ್ಮಾನ ಮಾಡ್ತಿದ್ದೇನೆ. ಆ ವಿರೋಧ ಪಕ್ಷದಲ್ಲಿ ಇದ್ದಾಗ 3 ಸನ್ಮಾನಕ್ಕೊಂದು ಬೆಲೆ ಬೇಕಲ್ಲ, ಅದಕ್ಕೆ 3,000 ಮತ್ತೇನಲ್ಲ. ಆದ್ರೆ ಒಂದು ವಿರೋಧ ಪಕ್ಷದಲ್ಲಿದ್ದಾನವ. ಹಾಗಿರುವಾಗ ಈ ಕಾಲಕ್ಕೆ ಸೋಲನ್ನು ಅನುಭವಿಸಿದವ ನಾನು. ಹಾಗಾದ್ರೆ ಗೆಲುವನ್ನು ದಾರಿ ಯಾವುದು ಉಂಟು? ಮರ ಬೀಳಬೇಕು ಎಂದಾದ್ರೆ ಬೇರು ಕಡಿಬೇಕಾಗುತ್ತದೆ. ಅವತ್ತು ರಾಮ ಲಕ್ಷ್ಮಣರು ನನಗೆ ಉರುಳಿದಾಗ ಹೋಗಿ ಸಂಜೀವಿನಿ ಕಡ್ಡಿ ಹೊತ್ತುಕೊಂಡು ಹಿಡ್ಕೊಂಡು ಬಂದು ಮೂಗಿಗೆ ತಿಕ್ಕಿದ್ದಾರೆ. ನನಗೊತ್ತುಂಟದು. ಆದ್ರಿಂದ ಈ ಸಲ ಸಿಕ್ಕುವರು ಉದ್ಭವ ಸಿಕ್ಕಬಾರದು. ಅದಕ್ಕೆ ಮೊದಲಾಗಿ ಈ ಹನುಮನಲ್ಲಿ ಯುದ್ಧ ಮಾಡಿ ಅವನನ್ನು ನನಗೆ ಉರುಳಿ ನಾವು ಮುಂದುವರಿಯುತ್ತೇವೆ ಅಂತೇಳಿ. ಆದ್ರೆ ಮತ್ತೆ ವಿಜಯ ನಮ್ಮದು. ಆದ್ರಿಂದ ಅದೋ ರಥವನ್ನು ನಿಲ್ಲಿಸಿದ್ದು ಸ್ವಲ್ಪ ಮುಂದೆ ಬರಬಹುದಿತ್ತಲ್ಲ. ಬೇಡ, ಅಲ್ಲಿಗೆ ಬಂದರೆ ಸಾಕು. ಬಿಡುತ್ತದೆ ಅಂತ ಹೆದರಿಕೆ ಉಂಟಲ್ವಾ? ಯಾರದ್ದು ಬೆಟ್ಟು? ಬೇರೆ ಯಾರದ್ದು ಕೊಡುದು? ನಾನಿರುವಾಗ ಬೇರೆಯವರು ಪೆಟ್ಟು ಕೊಡ್ಬೇಕು. ನೀನು ಯಾವಾಗ ಪೆಟ್ಟು ಕೊಟ್ಟದ್ದು ನನಗೆ? ತಿಂದದ್ದು ಮರ್ತೋಯ್ತಲ್ವ ನಿನಗೆ? ನನಗೆ ಅದು ಪೆಟ್ಟು ಕೊಟ್ಟಿದ್ರು ಗೊತ್ತೇ ಆಗಿಲ್ಲ. ಎಲ್ರಿಗೂ ಹಾಗೆ ಪ್ರಪಂಚದಲ್ಲಿ ಏನು ತಿಂದದ್ದು ಮರ್ತೋಗು. ಪುಣ್ಯಾತ್ಮ, ಲಂಕೆಯಲ್ಲಿ ನಿನ್ನ ಹೊರತು ಮತ್ತೊಬ್ಬ ಇಲ್ಲ. ಯಾಕೆಂದ್ರೆ ಸ್ವಲ್ಪ ಹೊಗೆ ತಿಂದಿದ್ದೀನಿ ಯಾಗ ಮಾಡಿ. ನನ್ನ ಆಯುಷ್ಯ ವೃದ್ಧಿಯಾಗಿದೆ. ಆ ಕಾರಣದಿಂದ ಬಳಿರೆ. ಎರಡನೆಯದಲ್ಲ, ಬಳಿ ಬಳಿರೆ ಮಾಯಾವಿ. ಒಂದನೇದು ನನ್ನ ದೈಹಿಕ ಸಾಮರ್ಥ್ಯ, ಎರಡನೇದು ಮೂರನೇದು ಹೌದಾ ಮಾಯೆಯನ್ನು ಪ್ರಯೋಗಿಸುವಂತಹದ್ದು. ಅಯ್ಯ, ಕಪ್ಪಿಗಳ ಹತ್ರ ಸ್ವಲ್ಪ ಯುದ್ಧ ಮಾಡಿದೀಯ ನೀನು? ಸ್ವಲ್ಪ ಅಲ್ಲ, ಒಂದು ಸಣ್ಣ ಯುದ್ಧ ಮಾಡಿ. ಮತ್ತೆ ಯಾಕೆ ನೀನು ಮೋಡದ ಮರೆಯಲ್ಲಿ ಹೋಗಿ ಕೂತದ್ದು? ಅವನಲ್ಲಿ ಯುದ್ಧ ಮಾಡಬೇಕಾದ್ರೆ ನನಗೆ ಮೋಡವೇ ಆದಿತ್ತು, ಮರೆ ಸೇರಬೇಕು ಅಂತ ಇತ್ತು. ವಿಶ್ರಾಂತಿ ಆಗ್ಲಿಲ್ಲ ಹೇಗೆ ಇತ್ತು? ವಿಶ್ರಾಂತಿ ಎಲ್ಲ ಆಗಿ ಹಾಗೆ ಸ್ವಲ್ಪ ವಿಶ್ರಾಂತಿಗೆ ಬೇಕಾಗಿ ಮೋಡದ ಮರೆಯಲ್ಲಿ ಕೂತಿಯ ಹೇಗೆ? ನಾವು ದೂರದ ಊರಿಂದ ಬಂದವರಲ್ಲ ವಿಶ್ರಾಂತಿಗೆ. ನೀವು ಇಲ್ಲೇ ಇರುವುದು. ಹಾಗಾದ್ರೆ ವಿಶ್ರಾಂತಿ ಅಂದಿರ ಜೊತೆಗೆ ಅಗತ್ಯ. ಹಾಗಾದ್ರೆ ಹೆದರಿದಿರಾ ನೀವು? ಮುಖಾಮುಖಿ ಯುದ್ಧದಲ್ಲಿ ಕಪ್ಪಿಗಳ ಜೊತೆಗೆ ಆಗುವುದಿಲ್ಲ ಅಂತ ಮೋಡದ ಮರೆಯಲ್ಲಿ ನಿಂತು ಕಪ್ಪಿಗಳ ಗೆಲ್ಲಿದೆ. ಕಪ್ಪಿ ಮುಖ್ಯರನ್ನು ಗೆದ್ದದ್ದಲ್ಲ ನೀನು, ಅವರೆಲ್ಲ ಸಾಮಾನ್ಯ ಸೈನಿಕರು. ಏನು ನೀಲನನ್ನು ಗೆದ್ದೀಯ, ಅಂಗದನನ್ನು ಗೆದ್ದೀಯ, ಸುಗ್ರೀವನನ್ನು ಗೆದ್ದೀಯ, ಜಾಂಬವನನ್ನು ಗೆದ್ದೀಯ, ಸುಷೇಣನನ್ನು ಗೆದ್ದೀಯ, ಗವಾಕ್ಷರನ್ನು ಗೆದ್ದೀಯ, ಗವಯನನ್ನು ಗೆದ್ದೀಯ, ಗಂಧಮಾದನನ್ನು ಗೆದ್ದೀಯ, ಧುರ್ಮುಖನನ್ನು ಗೆದ್ದೀಯ, ಸುಮುಖನನ್ನು ಗೆದ್ದೀಯ. ನೀನು ಯಾರ ಹೆಸರು ಕೇಳಿದ್ರು ಅವರು ಎದ್ದು ಬರ್ಲಿಕ್ಕಿಲ್ಲ, ಅವರು ಬಿದ್ದಾಗಿದೆ. ನಿನಗ ಈ ಮಂಗಗಳ ಮುಖ ಒಂದೇ ಲೆಕ್ಕ, ನಿನಗೆ ಬಿದ್ದವರು ಯಾರು ಅಂತ ಗೊತ್ತಿಲ್ಲ. ಮತ್ತೆ 4 ಕಡೆಯಲ್ಲಿ 4 ಮಂದಿ ಕಪಿ ಮುಖ್ಯರು ನಿಂತಿದ್ದಾರೆ ಯುದ್ಧಕ್ಕೆ. ಇವತ್ತು ನಾವು ಪ್ರತ್ಯೇಕವಾದ ಸಿದ್ಧನೆ ಮಾಡಿದ್ದೇವೆ. ಇವತ್ತಿನ ಯುದ್ಧದಲ್ಲಿ ಹಾಗೆ ಪ್ರತ್ಯೇಕವಾಗಿ ನಿನ್ನೆ ಹೊಡೆತ ಬೇರೆ,
ಪಶ್ಚಿಮ ದಿಕ್ಕಿನಲ್ಲಿ ಹನುಮಂತನ ನೇತೃತ್ವದಲ್ಲಿ ಯುದ್ಧ ಆಗಬೇಕು ಅಂತ ಸುಗ್ರೀವಾಜ್ಞೆ. ನಾವಿದ್ದಲ್ಲಿಗೆ ನಿಮ್ಮ ಹೊಡೆತ, ಇವತ್ತು ನೀವಿದ್ದಲ್ಲಿಗೆ ನಮ್ಮ ಹೊಡೆತ. ಅಯ್ಯ, ಆದರೆ ಕಪಿಗಳ ಗೆಲಿದೆ. ಹೌದಾ? ಅದು ಯುದ್ಧ ನಿಂತಿದ್ದ ಅಲ್ಲಿಗೆ ಹೇಳು. ಇಲ್ಲ. ಮೋಡದ ಮರೆಯಲ್ಲಿದ್ದಂತ ನಿನ್ನನ್ನು ರಾಮದೇವರು ಭೂಮಿಗಿಳಿಸಿದ್ದನೋ ಇಲ್ವೋ? ಹೌದು, ಇಳಿಸಿದ್ದಾರೆ. ಯಾಕೆ ನೀನು ಅಲ್ಲಿಂದ ಬೆನ್ನು ತೋರಿಸಿ ಬಂದು ಹೇಳು. ರಾಮನಿಗೆ ಉತ್ತರ ಕೊಟ್ಟಿದ್ದೇನೆ ನಾನು. ರಾಮನಿಗೆ ಎಂತರ ಉತ್ತರ ಕೊಡುದು? ಬೆನ್ನು ಹಾಕುದು ಉತ್ತರ ಕೊಡುದ? ಅವನಿಗೆ ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು? ರಥಯಜ್ಞದಲ್ಲಿ ಇಂದ್ರಜಿತ್ ತೊಡಗಿಸಿಕೊಂಡವ ಮಲೆತು ನಿಂತಿದ್ದಾನೆ. ಯಾವುದೇ ಅಸಹಾಯಕತೆ ಅಲ್ಲ. ಮತ್ತೆ ಧೀರತರ ಧೈರ್ಯ ಅನ್ನೋದು ನಮ್ಮಲ್ಲಿ ಇವತ್ತಿಗೂ ಉಂಟು. ಧೈರ್ಯ ಉಂಟು, ಎಷ್ಟುಂಟು. ರಾಮನೋಡು ಒಳಬಿಸಾಗದೆ, ರಾಮನಲ್ಲಿ ಯುದ್ಧ ಮುಖಾಮುಖಿ ಆಗದೆ, ಯುದ್ಧ ನಿರ್ಣಯ ಆಗದೆ ಬೆನ್ನು ಹಾಕಿದ್ದರಿಂದ ಅರ್ಥ ಏನೆಂದ್ರೆ ಇತ್ತು, ರಾಮನಲ್ಲಿ ಕೈ ಸಾಗುವುದಿಲ್ಲ ಅಂತ ಒಪ್ಪಬೇಕಾ ಬೇಡ? ನಿಮಗೆಲ್ಲ ಹಾಗೆ ಆಗುವುದು. ನಮಗೆ ಹಾಗೆ ಆದ್ದಲ್ಲ, ನೀ ವಾಸ್ತವ ಹೇಳು. ಯುದ್ಧ ಭೂಮಿಯಲ್ಲಿ ನಾವು ಇದ್ದೇವಲ್ಲ. ನಮಗೆ ಗೆಲುವನ್ನು ಸಾಧಿಸುವಲ್ಲಿ ಈ ದಾರಿಯನ್ನು ಹಿಡಿದಿದ್ದೇನೆ, ಅದು ಸರಿ. ಹಾಗೆ ಹೇಳು, ಹಾಗೆ ಹೇಳು. ನೀವು ಹಾಗೆ ಬರ್ಬೇಕು. ಹಾಗೆ ಬರ್ಲಿಕ್ಕೆ ನೀ ಹಾಗೆ ಹೇಳು. ಅದಕ್ಕೆ ಯಾಕೆ ನೀನು ಬಯಲಿನಲ್ಲಿ ಅಡಗುದು? ಗೆಲುವನ್ನು ಸಾಧಿಸುವುದಕ್ಕೆ ಬೇಕಾಗಿ ರಾಮನಿಗೆ ಬೆನ್ನು ಹಾಕಿನಿ, ಹೌದಾ? ಹನುಮಂತನ ಮುಂದೆ ಬಂದು ನಿಂತು ನೀನು ಗೆಲುವನ್ನು ಸಾಧಿಸುವುದಕ್ಕೋ ಇನ್ನೊಂದು ಕಡೆಗೆ ಬೆನ್ನಾಗ್ತೇನೆ ಅಂತ ಏನಾದ್ರು ಹರಿಕೆ ಹೊತ್ತಿದ್ದೆ ಇವತ್ತು? ಅಂತ ಹರಿಕೆ ಆಗತ್ತೆ ಇಂದ್ರಜಿತ್ತಿಗೆ ಬರಲಿಲ್ಲ. ಯಾಕೆಂದ್ರೆ ನೀನು ಪ್ರತಿಜ್ಞೆ, ಅಪೂರ್ವವಾದಂತಹ ಪ್ರತಿಜ್ಞೆ ಮಾಡಿ ಹೊರಟಿದ್ದಿ ಅಂತ ಲಂಕೆಯಿಂದ ತಂದೆ ಕೇಳು ಧರೆಗೆ ಉರುಳಿಸದೇ ಇದ್ರೆ ನಾನು ರಾವಣಿ ಅಲ್ಲ, ಮಂಡೋದರಿಗೆ ಕಂದನಲ್ಲ ಹೇಳಿಯೇ ಬಂದ. ಮರ್ಕಟರನ್ನು ಧರೆಗೆ ಉರುಳಿಸಲಿಕ್ಕೆ ರಾವಣಿ ಅಲ್ಲ ಅಂತ ಪ್ರತಿಜ್ಞೆ ಬೇಕು. ಹಾಗಾದ್ರೆ ನೀನು ಮರ್ಕಟರನ್ನು ಪ್ರತಿ ಸವಾಲು ಅಂತ ಅಂಗೀಕರಿಸಿದೆಯೋ ಇಲ್ವೋ? ಯಾವ ಹುತ್ತದಲ್ಲಿ ಯಾವ ಹಾವು ಉಂಟು ಅಂತ ಹೇಳಿ ನೋಡಿದ ಮೇಲೆ ಅಲ್ಲಿಗೆ ಬಾ. ಹೌದಾ? ಸುರರನ್ನು ಗೆದ್ದಿ ನೀನು, ನಿನ್ನ ಅಪ್ಪ. ನರನನ್ನು ಗೆದ್ದದ್ದ ನಿನ್ನ ಅಪ್ಪ, ಹೌದಾ? ನಾಗರನ್ನು ಗೆದ್ದ ಅಪ್ಪ ತ್ರಿದಶದಲ್ಲಣ. ವಾನರನನ್ನು ಗೆದ್ದನ ನಿನ್ನ ಅಪ್ಪ, ಗೆಲ್ಲಿಲ್ಲ, ಹೌದಾ? ವಾನರ ಮುಖ್ಯನಾದಂತಹ ಒಂದು ಕಾಲದಲ್ಲಿ ಸಮುದ್ರ ಮಥನ ಮಾಡಿದಂತಹ ವಾಲಿ, ಹೌದಾ? ಅವನ ತೋಳ ತೆಕ್ಕೆಯಲ್ಲಿ 3 ಸಮುದ್ರದಲ್ಲಿ ಮುಳುಗಿ ಅರ್ಘ್ಯ ಮುಗಿವಷ್ಟು ಹೊತ್ತು, ಹೌದಾ, ಹುಳದಂತೆ ನೇತಾಡಿ ಅವ ಕಂಕುಳಲ್ಲಿ ಅವಚಿ ಮತ್ತೆ ಬಾಲದ ತುದಿ ತಂದು, ಅಪ್ಪ ಯಾರು ನೀನು? ನಾ ರಾವಣ. ನೀನು ರಾವಣ? ಉಪ್ಪು ನೀರು ಕುಡಿಸಿ ಹೊಯ್ಗೆಯಲ್ಲಿ ಹೊರಡಿಸಿ, ಉಪ್ಪು ನೀರು ಕುಡಿಸಿ ಹೊಯ್ಗೆಯಲ್ಲಿ ಹೊರಡಿಸಿ ಶಾಖ ಕೊಟ್ಟ ಕಾರಣ ರಾವಣನ ಆಯುಷ್ಯ ವೃದ್ಧಿಯಾಗಿದೆ. ಆದರೂ ಈ 2 ಲೋಕದಲ್ಲಿ ರಾವಣನೇ. ಅದು ಅದಕ್ಕಿಂತ ಹಿಂದಿನ ಇತಿಹಾಸ ಕಾಣಬೇಕು. ಒಂದು ಇತಿಹಾಸ ದಾಖಲಾದ್ರೆ ಅದನ್ನೇ ಹೇಳ್ತಾ ಇರ್ತಾರೆ. ಅಂತ ವಾಲಿಯಲ್ಲಿ ಯುದ್ಧ ಸಾಧ್ಯವಾಗದೆ ಸೋತು ಶರಣಾಗಿ ತುಲ್ಯಾರಿ ಮಿತ್ರತ್ವ ಮಾಡಿ ಅಧಮ ಸಂಧಾನ ಮಾಡಿ ಹೋದವ ರಾವಣ ನನ್ನ ಸೋದರ ವಾಲಿ, ಹೌದೌದು. ಹನುಮಂತ ಹೊಸ ಪರಿಚಯ ಅಲ್ಲ, ಹಳೆಯ ಪರಿಚಯ. ನನ್ನ ಸಾಮರ್ಥ್ಯ ಎಷ್ಟು, ಸಾಧನೆ ಉಂಟು ಅಂತ ನಿನಗೆ ಗೊತ್ತುಂಟು. ಅದಕ್ಕಾಗಿ ಹನುಮಂತನ ಮುಂದೆ ಮಾರ್ಮನೆತಿ ದೇವೇಂದ್ರನ ವಜ್ರಾಘಾತವನ್ನು ಮುಖದಲ್ಲಿ ಅಲಂಕಾರವಾಗಿ ಹೌದಾ ಹೊಂದಿಕೊಂಡು ಹನುಮಂತನಾಗಿದ್ದೇನೆ. ಮುಷ್ಟಿ ಬಿಗಿದು ಹೊಡೆದರೆ, ಹೌದಾ, ಉತ್ತರ ಕ್ರಿಯೆಗೆ ಎಲ್ಲೂ ಸಿಕ್ಕಲಿಕ್ಕಿಲ್ಲ. ಜಾಗ್ರತೆ ನಿನ್ನ ಪ್ರವೇಶವಾಗಿ ಲಂಕೆಯ ಮಣ್ಣನ್ನು ಸೇರಿದವ ನೀವು. ಮಣ್ಣನ್ನು ಸೇರಿದ್ದಲ್ಲ, ಮಣ್ಣಿಗೆ ಕಾಲಿಟ್ಟದ್ದು ಆಯ್ತಾ? ರಾತ್ರಿ ಆ ಕಡೆ ಈ ಕಡೆ ತಿರುಗಾಡಿದೆ. ಯಾರ ತೋಟ ಉಂಟು ಅಂತ ನೋಡಿದೆ. ನಿಮ್ಗೆ ಗೊತ್ತದ್ದು ಮತ್ತೆ ಅಲ್ಲ, ಯಾವಾಗ ಗೊತ್ತದ್ದು ಅಂತೇಳಿ ಅಲ್ಲ, ನೀ ತೋಟದಲ್ಲಿ ತಿರುಗಿದೆ. ಇದ್ದ ಹಣ್ಣುಗಳನ್ನು, ತೊಂಗೆ ಟಿಸಿಲುಗಳನ್ನು ಮುರಿದು ಹಾಕಿ ಏನಕ್ಕೇನ ಮಾಡಿದ ಕಾಲ ನನ್ನು ಎಳೆತರುವಲ್ಲಿ ನಾನೇ ಬಂದಿದ್ದೆ. ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ, ಬ್ರಹ್ಮಾಸ್ತ್ರ ಪ್ರಯೋಗಿಸುವಾಗ
ಹಬ್ಬ ನಿನಗೆ ಹೆದರಿಕೆ ಆದದ್ದು. ನೀನೇನು ಅದೇ ಒಂದು ಕಪಿಗೆ ಬ್ರಹ್ಮಾಸ್ತ್ರ ಪ್ರಯೋಗಿಸಲಿಕ್ಕೆ ಬಂದು ನಿಂತ್ರಿ ನೀವು. ಯಾರಿಗೂ ಯಾವುದನ್ನು ಯಾರಿಗೂ ಯಾವುದನ್ನಾಗುದಿಲ್ಲ, ಅದಕ್ಕೆ ಅದರದ್ದೇ ಆದ ಮರ್ಯಾದೆ. ನನಗೆ ಅದುವೇ ಸಿಕ್ಕಿತು, ನನಗೆ ಅದುವೇ ಆಗಬೇಕು ಅಂತ ತೀರ್ಮಾನ ಮಾಡಿ. ಆಗಬೇಕು ಅಂತ ಸಿಕ್ಕಿತು ಅಂದ್ರೆ ಬೇರೆ ಇಲ್ಲ ಅಂತ ಅಲ್ಲ, ಬೇರೆ ಇಲ್ಲ ಅಂತೇಳಿ ಅಲ್ಲ, ಪ್ರಯೋಗಿಸಿದ ಹೌದು. ನಾನು ಪ್ರಯೋಗಿಸಿದೆ, ನಿನ್ನನ್ನು ಬಂಧಿಸಿದೆ. ನನ್ನ ಚಿಕ್ಕಪ್ಪನ ರಥದಲ್ಲಿ ನಿನ್ನನ್ನು ಬಂಧಿಸಿದೆ. ಬ್ರಹ್ಮರಥೋತ್ಸವ ಮಾಡಿದ್ವಿ. ಹರಿಕೆ ಬ್ರಹ್ಮರಥೋತ್ಸವ ಹರಿಕೆ ಅಲ್ಲ, ಹರಿಕೆ ಇತ್ತ. ದುರ್ಬುದ್ಧಿ ಕಪಿಗೆ ರಥೋತ್ಸವ. ತೋಟ ಉಳಿದ್ರೆ ನಿನಗೆ ಮುಖ ಬಗ್ಗೆ ಆಗಬೇಕು. ತೋಟ ಉಳಿದ್ರೆ ಕಪಿಗೆ ರಥೋತ್ಸವ ಮಾಡ್ತೇನೆ ಅಂತ ಹರಿಕೆ ಇತ್ತ. ನಮ್ಮವದ ಹರಿಕೆ ಇಲ್ಲ, ಇಲ್ವಾ? ನಮ್ಮದು ಹಾಗಲ್ಲ. ಯಾವ ಕಪಿ ತೋಟ ಹಾಳು ಮಾಡಿದನು ಅಂತವರಿಗೆ ಸರಿಯಾದ ಮುಖಬದ್ಧ, ಅವನಿಗೆ ಶಿಕ್ಷೆ. ಅದು ಹೇಗಿರಬೇಕು ಉಳಿದವರೆಲ್ಲ ನೋಡಿಕೊಳ್ಳಿ, ನಿಮ್ಮವರಿಗೆ ಗೊತ್ತಾಗಬೇಕು. ಆದುದರಿಂದ ರಥಕ್ಕೆ ಎತ್ತಿ ಹಾಕಿ ಬೀದಿ ಮೆರವಣಿಗೆ ಮಾಡಿಸಿ ಅಪ್ಪಯ್ಯನ ಮುಂದೆ ನಿಲ್ಲಿಸಿದ್ರೆ ಅವ ಇಂದ್ರ ಸಿದ್ದು. ಆ ಶೌರ್ಯ ಏನು ಇವತ್ತು ಕುಂದಿ ಹೋಗಲಿಲ್ಲ, ಜಾಗ್ರತೆ ಮಾಡಿ. ಕಪಿಗೆ ಮೆರವಣಿಗೆ ಮಾಡಿದ ಇಂದ್ರಜಿತ್ ಅಲ್ವಾ? ಹೌದೌದು. ನೀನು ಸಪ್ತ ಸಂಖ್ಯೆ ಗೊತ್ತುಂಟ? ಸುತ್ತಕ ಯಕ್ಷ ಗೊತ್ತುಂಟ? 10,000 ನಿಮ್ಮ ಅಂತಃಪುರವನ್ನು ಪ್ರವೇಶ ಮಾಡಿದ್ರೆ ನಿಮ್ಮ ಅನುಭವಕ್ಕೆ ಬರಲಿಲ್ಲ. ನಿಮ್ಮ ರಕ್ಷಣಾ ವ್ಯವಸ್ಥೆ ಎಷ್ಟು ದುರ್ಬಲ ಅಂತ ನೀವು ಆಲೋಚನೆ ಮಾಡಿ. ಮಹಾನಾಯಕ ಚತುರ್ದಶ ಭುವನದಲ್ಲಣ ರಾವಣನ ಅಂತಃಪುರದವರೆಗೆ ಬಂದಿದ್ದೇನೆ. ಹಾಗಾದ್ರೆ ನಿಮ್ಮ ಕಾವಲಿನವರು ಮೂಗಿಗೆ ಮುಟ್ಟ ತೆಕ್ಕೊಂಡು ಮಲಗಿದ್ದಾರೆ ಗೊತ್ತುಂಟ? ಅಯ್ಯ, ಯಾವೊಬ್ಬನಿಗೂ ನನ್ನನ್ನು ಪರಿಚಯಿಸಿ ಹೇಳಿಕ್ಕಾಗ್ಲಿಲ್ಲ. ಇದು ಸಾಮರ್ಥ್ಯ. ನಾವು ಯಾವಾಗಲೂ ಹಾಗೆ ವಿರೋಧಿಗಳ ತೆಗಿಬೇಕೋ ಅವರ ಊರಿಗೆ ಹೋಗಿ ಅವರ ನೆಲೆಗೆ ಹೊಡಿತೇವೆ. ನಮ್ಮ ಸಾಮರ್ಥ್ಯ ಅದು. ರಾಮಪಕ್ಷ ನಮ್ಮದು, ರಾಮಸೇನೆ ನಮ್ಮದು. ಹೌದೌದು, ಹುಡುಕಿ ಹುಡುಕಿ ಹೊಡೆದಿದ್ದೇವೆ ನಾವು. ಅಯ್ಯ, ಅಶೋಕವನದ ಶಿಂಶುಪ ವೃಕ್ಷದಡಿಯಲ್ಲಿ ಅಷ್ಟೂ ಮಂದಿ 1000 ಸಂಖ್ಯೆಯ ಕಾವಲಿನ ಭಟರಿದ್ರು ರಾಕ್ಷಸಿಯರು. ಹಿಡಿಲಿಕ್ಕಾಯ್ತಾ? ಇಲ್ಲ. ಇದು ಸಾಮರ್ಥ್ಯ ರಾಮಸೇನೆಯದ್ದು. ಅಲ್ಲಿ ರಾಮದೇವರು ಕೊಟ್ಟಂತಹ ಮುದ್ರೆಯುಂಗುರ ಕೊಟ್ಟು ಚೂಡಾಮಣಿ ಪಡ್ಕೊಂಡು 30 ದಿವಸದಿಂದ ಉಪವಾಸ ಇದ್ದು ಹೊಟ್ಟೆ ಹಸಿವೆ ಆಗ್ತದೆ ಅಂತ ಅಮ್ಮ ತೋರಿಸಿದ್ದು. ಅಮ್ಮ ಹಸಿವೆ ಆಗ್ತದೆ ನೋಡು, ಅವಳು ಭೂಮಿ ತಾಯಿ. ಭೂಮಿಯಲ್ಲಿ ಯಾವುದು ಬೆಳೆದ್ರು ತವರ ಮನೆಯ ಸೊತ್ತು. ಹನುಮಂತ ಹೋಗು ತಿನ್ನು. ಹೊಟ್ಟೆ ತುಂಬ ತಿಂದಿದ್ದೇನೆ. ಹೌದಾ? ಮಂಡೆಗೆ 4 ಹುಳಿ ಮಾವಿನಕಾಯಿ ಬಿಡುವಾಗ ಎಚ್ಚರ ಆಯ್ತು. ಹೌದು, ಅವಾಗ ಎದ್ರು. ಕಳಿಸಿದ್ರಿ ಅಕ್ಷಪಮಾನನ ಜಂಬಮಾಲಿಯ 10,000 ಮಂದಿ ಸತ್ತು ಮಣ್ಣು ತಿಂದು ಹೋಗಿದ್ದಾರೆ. ಇಂದ್ರಜಿತ್ತು, ಎಲ್ಲಿ ಹೋಯಿತು ನಿಮ್ಮ ಸಾಮರ್ಥ್ಯ? ಕೇಳ್ತೇನೆ ನಾನು. ಇನ್ನು ಹೋಗಲಿಕ್ಕೆ ಯಾರು ಇಲ್ಲ ಅಂತ ಆಗುವಾಗ ಅಪ್ಪ ನಾನಿದ್ದೇನೆ. ಹೊತ್ತು ಕಳೆಯುವುದು ಯಾಕೆ? ಆದಷ್ಟು ಬೇಗ 30 ದಿವಸದ ಒಳಗೆ ನಾನು ಸುಗ್ರೀವನಿಗೆ ಸಂದೇಶ ಹೇಳಬೇಕು. ತಿಂಗಳೊಪ್ಪತ್ತಿನ ಮೊದಲು ಸೀತಾನ್ವೇಷಣೆ ಸುದ್ದಿ ಹೇಳದೇ ಇದ್ರೆ ನಾಲಿಗೆ ಕೊಯ್ತೇನೆ ಅಂತ ಹೇಳಿದ್ದಾನೆ. ಇಲ್ಲದಿದ್ದರೆ ನಾನು ಮತ್ತೂ ಒಂದು ಸಪ್ತಾಹ ಮಾಡುತ್ತಿದ್ದೇನೆ, ನಿಲ್ತಿದ್ದೆ. ರಾಮದೇವರನ್ನು ಬರಬೇಕಾಗಿರ್ಲಿಲ್ಲ, ಲಂಕೆಯನ್ನು ಬಾಲದಲ್ಲಿ ಸುತ್ತಿ ಎತ್ತಿಕೊಂಡು ಹೋಗ್ತಿದ್ದೆ. ಆ ಕಾಲಕ್ಕೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದಿ. ದೇವರ ಪ್ರಸಾದಕ್ಕೆ ದೇವರ ಅನುಗ್ರಹ ಯಾರಿಗೇ ಆಗಲಿ. ಹೌದಾ? ನಾವು ರಾಮ ಪೂಜಕರು. ಹಾಗಂತ ಶಿವದೇವರ ಉತ್ಸವ ಬಂದ್ರೆ
ಬೀದಿ ಸವಾರಿ ಬಂದ್ರೆ ನಾವು ಕೈ ಮುಗಿಯುವವರು ಶಿವಭಕ್ತರು. ಬ್ರಹ್ಮದೇವರನ್ನು ಹೊಂದಿಕೊಂಡಂತಹ ಬ್ರಹ್ಮಾಸ್ತ್ರ, ಒಬ್ಬ ಬ್ರಹ್ಮಚಾರಿಯಾಗಿ ಅದನ್ನು ಗೌರವಿಸಬೇಕಾದ ಕರ್ತವ್ಯ. ಮುದುಡಿ ಬಿದ್ದಿದ್ದೇನೆ. ಹೌದು, ಬ್ರಹ್ಮಚಾರಿಯೇ ಬ್ರಹ್ಮಾಸ್ತ್ರವನ್ನು ಗೌರವಿಸದೇ ಇದ್ದರೆ ಪ್ರಪಂಚದಲ್ಲಿ ಬ್ರಹ್ಮಚರ್ಯ ನಿಲ್ಲುವುದೇನೆ? ಬಿದ್ದೆ, ಮುದುಡಿ ಬಿದ್ದೆ. ಮೆರವಣಿಗೆ ಮಾಡಿದ್ರಿ. ಲಂಕೆಯ ಓಣಿ ಲಂಕೆಯ ಗುಪ್ತ ದ್ವಾರ, ಲಂಕೆಯಲ್ಲಿ ಬರುವಂತಹದ್ದು, ಲಂಕೆಯಲ್ಲಿ ಹೋಗುವಂತಹದ್ದು, ನಿಮ್ಮ ವ್ಯವಸ್ಥೆ ಎಲ್ಲ ನೋಡಿದೆ. ಯುದ್ಧಕ್ಕೆ ಬರುವಾಗ ನೀವು ಓಡುವ ದ್ವಾರ ಯಾವುದು, ನೀವು ತಪ್ಪಿಸಿಕೊಳ್ಳಿ ತೂರುವಂತಹ ಕಂಡಿ ಯಾವುದು, ಓಣಿ ಯಾವುದು, ಎಲ್ಲ ತಿಳ್ಕೊಂಡೆ. ನಿಮ್ಮ ಅಪಾಯನ ಮುಂದೆ ತಂದು ನಿಲ್ಲಿಸಿದ್ರು, ಬಾಲಕ್ಕೆ ಬೆಂಕಿ ಕೊಟ್ಟರು. ನಿಮ್ಮ ಮನೆಯ ಎಣ್ಣೆ, ನಿಮ್ಮ ಮನೆಯ ಅಗ್ನಿ, ಹೌದಾ? ನಮ್ಮ ಮನೆಯದ್ದೇನೂ ಅಲ್ಲ, ಇಡೀ ಲಂಕೆಯನ್ನು ಸುಟ್ಟು ಸುಡುಕರಿ ಮಾಡಿದ್ದೇನೆ, ಹೌದಾ? ಬಿಗಿದು ಬಂಧಿಸಿ ನಿಂತವರು ನಾನು ಆಕಾಶಕ್ಕೆ ಹಾರುವಾಗ ನನ್ನನ್ನು ತಡಿಲಿಕ್ಕಾಯ್ತಾ? ಮತ್ತೆ 10,000 ಕಳ್ಕೊಂಡ್ರಿ ನೀವು. ಇಂದ್ರಾರಿ, 10,000 ಕಳ್ಳರು ನನ್ನಲ್ಲಿ ಹೋರಾಡಿ ಸತ್ತೋಗಿದ್ದಾರೆ, ಮತ್ತೆ ಬದುಕಿ ಬರಲಿಲ್ಲ. ಯಾವ ದೇವರು ನಿಮಗೆ ಬದುಕನ್ನು ಕೊಡಲಿಲ್ಲ. ಇವತ್ತು ಬಹಳ ಸುಲಭ ಉಂಟು, ವಿವೇಕ ನೀನು, ತಿಳಿದವ ನೀನು. ಸತ್ತವರು ಹೋದರು, ಬದುಕುಳಿದಿದ್ದೀನಿ. ರಾವಣಿ, ಲಂಕೆಯ ಉತ್ತರಾಧಿಕಾರಿ ಯುವರಾಜ ನೀನು, ಹೌದಾ? ಎಲ್ಲರೂ ನೀತಿ ಹೇಳಿದ್ದಾರೆ. ನಾನು ನಿನಗೆ ಹೇಳ್ತೇನೆ, ವಿಭೀಷಣ ನೀತಿ ಹೇಳುವ ಸಂದರ್ಭದಲ್ಲಿ ಅಪ್ಪನ ಹತ್ರ ಹೇಳಿದೆಯಂತೆ, ತಂದು ಅನ್ಯಾಯ ರಾಜಸಕ್ಕೆ ಒಳ್ಳೆ ರಾಜಕಾರಣ ಮಾಡಿ ರಾಜಕೀಯ ಮಾಡಬೇಡಿ. ಮರಳಿ ಕೊಟ್ಟೆವಾದರೆ ಲೋಕ ನಗಡುತ್ತದೆ. ಕದ್ದು ಬೆಕ್ಕು ಹಾಲು ಕುಡಿದ ಹಾಗೆ, ಲಕ್ಷ್ಮಣ ದೇವರು ಇಲ್ಲದ ಹಾಗೆ ಮಾಡಿ, ರಾಮದೇವರು ಇಲ್ಲದ ಹಾಗೆ ಮಾಡಿ, ಸನ್ಯಾಸ ವೇಷ ಮಾಡಿ, ಆ ಜಟಾಯುವಿನ ಹತ್ರ ಸುಳ್ಳು ಹೇಳಿ ಅವನ ರೆಕ್ಕೆ ತುಂಡು ಹಾಕುವ ಹಾಗೆ ಮಾಡಿ, ಇತ್ಲಾಗಿಂದ ಪಕ್ಷಿ ವಿಷಗೇಂದ್ರ ಸತ್ತ, ಅತ್ಲಾಗಿಂದ ವಿಭೀಷಣ ಸತ್ತ, ಸೀತಾಮಾತೆಯನ್ನು ಕದ್ದುಕೊಂಡು ಹೋದ್ರಲ್ಲ. ನನಗೆ ಹೇಳೋದು, ನಾನು ಯಾರ ವಿಳಾಸ ಹೇಳ್ತಿ? ಸೀತಾಮಾತೆಯನ್ನು ಕದ್ದುಕೊಂಡು ಹೋದ ರಾವಣನ ಮಗ ಅಂತ ವಿಳಾಸ ಹೇಳಬೇಡ. ಬೇಡ, ವಿಳಾಸ ಉಂಟ ಈಗ ಹೇಳಿಕೆ. ನನಗೆ ಯಾರಲ್ಲಿ ಯಾವ ವಿಳಾಸ ಹೇಗೆ ಕೊಡಬೇಕು ಅದು ನನಗೆ ನಿನ್ನಿಂದ ಕಲ್ತಾಗಬೇಕು. ಅಲ್ಲ, ನಾನು ನೆನಪು ಮಾಡಿದ್ದು ಕಲ್ತಾಗಬೇಕು ಅಂತಲ್ಲ, ಬೇರೆ ವಿಳಾಸ ಇಲ್ಲ. ಅದಕ್ಕಾಗಿ ಒಂದು ಕೆಲಸ ಮಾಡೋಣ. ಸೀತೆಯನ್ನು ರಘುವರನಿಗಿತ್ತು, ಅವಾಗ ಅಪ್ಪನಿಗಾದಿತ್ತು. ನಿನ್ನ ಮಾತು ಅಪ್ಪ ಕೇಳುತ್ತಾನೆ. ಆಗ ಲೋಕವೇಳಿತ್ತು, ಇಂದ್ರಜಿತ್ ಮಾಡಿದ ಯಾಗ, ಇಂದ್ರಜಿತ್ ಮಾಡಿದ ತ್ಯಾಗ, ಇಂದ್ರಜಿತ್ ಮಾಡಿದಂತಹ ಧಾರ್ಮಿಕತೆ, ಅಪ್ಪನಿಗೆ ಉಳಿದ ಮಕ್ಕಳು ಸಾಯಿಲಿ, ಬದುಕಿದ್ದ ಒಬ್ಬ ಸಾಕು ಅಂತೇಳಿ. ಹೌದೌದು, ಹಾಗೆ ಕೊಟ್ರೆ ನೀನು ರಾಮನನ್ನು ಪೂಜೆ ಮಾಡಬೇಕು ಅಂತ ನಾನು ಹೇಳುದಿಲ್ಲ, ರಾಮ ಪಕ್ಷಕ್ಕೆ ಬರಬೇಕು ಅಂತ ಹೇಳುದಿಲ್ಲ, ಹೌದಾ? ಯುದ್ಧ ಮಾಡಬೇಕು ಅಂತ ಉಂಟಾ? ಸೀತಾಮಾತೆಯನ್ನು ಕೊಟ್ಟು ಯುದ್ಧ ಮಾಡುವುದಿದ್ರೆ ಮಾಡು. ಮೊದಲ ಯುದ್ಧ ಆಂಜನೇಯ ಯುದ್ಧ, ಹೌದೌದು. ಇಲ್ಲದೆ ಇದ್ರೆ ನಾನು ಹೇಳ್ತೇನೆ, ಹೌದಾ? ಹೇಳ್ಬೇಕಾ? ಹೋಳಿಗೆ ಲಡ್ಡುಗಲ್ಲ, ಉತ್ತರ ಕೊಟ್ಟ ಇಲ್ಲ. ಹೌದೌದು, ಹೌದಾ? ಎಣ್ಣೆಯಲ್ಲಿ ಹಾಕಿದ ಅರಳಿನ ಶುಕ್ರುಂಡೆ ಮಾಡಿಸಿ, ನೆನಪಿಟ್ಟು. ನಿನಗೆ ತಿಳಿಸ್ಲಿಕ್ಕೆ ಆಗುತ್ತದ? ನಮಗೆ ಹಣ್ಣು ಬೇಕಾದ ಅವತ್ತು ನಾನು ಮಾತಾಡಿಸಿರ್ಲಿಲ್ಲ, ಈಗೆಲ್ಲೋ ಗೊತ್ತಾಗ್ತದೆ. ಎಲ್ಲ ವಿಷಯವನ್ನು ಕಲೆ ಹಾಕಿಕೊಂಡಿದ್ದೆ. ನಾನು ಗ್ರಹಿಸಿದ್ದು ನೀನು ಬಾರಿ ತಿಳ್ಕೊಂಡವ ಅಂತ. ನೀನು ಹೀಗೆ ಮಂಗ ಮಾಡಿಯೇ ಬದುಕಿದಲ್ವ? ಯಾರನ್ನು? ಮಂಗನನ್ನು ಮಂಗ ಮಾಡೋದು. ಸುಮ್ಮನೆ ಗೊತ್ತಾಗ ನನಗೆಂತ ನಿನ್ನನ್ನು ಮಂಗ ಮಾಡೋದಂತ. ಅಲ್ಲ, ನನ್ನನ್ನು ಮಂಗ ಮಾಡಿದ್ರೆ ನೀ ಪೆಂಗಾಗ್ತಿ. ಮಂಗನನ್ನು ಮಂಗ ಮಾಡ್ಲಿಕ್ಕಿಲ್ಲ, ಮನುಷ್ಯನನ್ನು ಮಂಗ ಮಾಡೋದು. ನೀನು ಪೆಂಗಲ್ಲ, ನೀನು ಮಂಗನೇ. ನನಗೆ ಅದೇನು ಹೆದರುದಕ್ಕೆ ಇಲ್ಲ, ನೀನು ಮಂಗನ ಅಂತ ಹೇಳಿದ್ರೆ ನಾವೇನೇ ನಾಚಿಕೆ? ಈಗ ನಾನು ಹೆದರಿದ್ದೆ, ನಾನು ಹೆದರಿ ಹೇಳಿದ್ದಲ್ಲ, ನೀನು ಮಂಗ ಅಂತ ಹೇಳಿದ್ದಷ್ಟೇ. ಆದ್ರೆ ಅಷ್ಟು ತಿಳ್ಕೊಂಡಿದ್ದೆ. ನಾನು ಮಂಗ ಅಂತ ಗೊತ್ತಾಗಬೇಕಿದ್ರೆ ಪೆಟ್ಟು ಬೀಳ್ಬೇಕಾಯ್ತಲ್ವ? ಇಲ್ಲ ಇಲ್ಲ, ನನ್ನ ನೋಡುವ ಗೊತ್ತಾಗ್ಲಿಲ್ಲ. ನಾನು ಮೊದಲೇ ಹೇಳಿದ್ದೇನಲ್ಲ ಕಪಿಗಳಂತ ಹೇಳಿ. ಮತ್ತೆ ನೀನು ಮಂಗ ಅಂತ ಬೇರೆ ಬೇರೆ ಹೇಳೋದು ಯಾಕೆ? ನನಗೆ ಈ ಯುದ್ಧ ಮಾಡುವಾಗ ಕೆಲವೆಲ್ಲ ಪ್ರಶ್ನೆಗಳು ಹುಟ್ಟೋದು ಹನುಮಂತ. ಅದು ಯಾರಲ್ಲಿಯೂ ಕೇಳಿ ಎಂತದೂ ಸುಖ ಇಲ್ಲ. ಅದು ನಿನ್ನಲ್ಲಿ ಕೇಳಿದ್ರೆ ಅದಕ್ಕೊಂದು ಇದಮಿತ್ತಮೆನ್ನು ನಿರ್ಣಯ ಕೊಡ್ತೀನಿ ನೀನು. ಹಾಗಾಗಿ ಬೇರೆ ಇವತ್ತು ಅದಕ್ಕೆ ಸಮಯ ಇಲ್ಲ. ಹಾಗೆ ಮೊದಲೇ ತಡ ಆಗಿದೆ. ಎಂತ ತಡ ಆಗಿದೆ? ಇನ್ನೊಂದು ದಿವಸ ಇನ್ನೊಂದು ಕಾರ್ಯಕ್ರಮ ಮಾಡು. ಯಾರು ತಡ ಮಾಡಿದ್ಯಾರು? ತಡ ಮಾಡಿದ್ಯಾರು ಅಂತ ತಡ ಆಗಿದೆ ಹೇಳ್ತೇನೆ. ಹೌದಾ? ನಾವು ಬೇಗ ಮುಗಿಸುವ. ಇದು ಬೇಗ ಮುಗಿಸುವಂತ. ನೀವು ಮರದಿಂದ ಮರಕ್ಕೆ ಅಲ್ಲ ಅಲ್ಲ, ನಾನು ನಡ್ಕೊಂಡು ಹೋಗುದು. ಮರದಂಗೆ ಮರಕ್ಕೆ ಆಗುವ ಕಪಿಗಳು ಬೇರೆ,
ಇಲ್ಲಿ ಮರ ಉಂಟಾ ಈಗ? ಆದ್ರೆ ಮರದ ಪರಿಚಯ ಮರದ ಪರಿಚಯ ಬೇಡವಾ? ಅವತ್ತ. ಅದು ನಿಮಗೂ ಬೇಕು. ಅವತ್ತ. ಈಗ ನೀವು ಸತ್ರೆ ಸುಡುವುದು ಯಾವ್ದ್ರಲ್ಲಿ? ಅಲ್ಲ ಅದು ಮರದಲ್ಲಿ ಅಲ್ವಾ? ಅಲ್ಲ ನಾವು ಎಂತದ್ದು? ಅಲ್ಲ ಮರದಲ್ಲಿ ಸುಡುದು ಅಲ್ಲ, ಹೊಂಡ ತೆಗೆದಾಕುದಾ? ಅಲ್ಲ ಅದಕ್ಕೆ ಇಂಥದ್ದಂತ ನಿಗದಿಪಡಿಸಿದ ಮರದ ಅದರ ಪರಿಚಯ ಇರ್ತದೆ. ಮತ್ತೆ ಅದರ ಪರಿಚಯ ಇರ್ತದೆ. ಹಾ. ಇದು ಪರಿಚಯ ಇಲ್ಲದ ಮರ ಅಂತ ಹೇಳಿದ್ರೆ ಯಾಕೆ ಅಶೋಕವನದ ಕಥೆ ಹೇಳಿದ್ದು ನಿನಗೆ ಮರದ ಪರಿಚಯ ಬೇಕಲ್ಲ? ಹೌದೌದು. ಹಾ. ಅಶೋಕ ಇಲ್ಲಿ ಇದು ನೀನು ಅಶೋಕವನವನ್ನೆಲ್ಲ ನೋಡಿದ್ದಿ. ಅಲ್ಲಿರುವಂತಹ ಮರಗಳೆಲ್ಲ ಇಂಥದ್ದೇ ಅಂತ ಹೇಳ್ತಿ, ಜಾತಿ ಸಹಿತ ಹೇಳ್ತಿ. ಹಾ. ನಿನಗೆ ಬೇರು ನೋಡುವಾಗ ಎಲ್ಲ ಪರಿಚಯ ಹೇಳುವ ಅಗತ್ಯವೂ ಅಲ್ಲ. ಬೇರು ಗೊತ್ತಿದ್ದವನಿಗೆಲ್ಲ ತೋರಿಸಬೇಕು. ನಿನಗೆ ಗೊತ್ತುಂಟು ವಿಷಯ. ನನಗೆ ಗೊತ್ತುಂಟು, ನಿನಗೆ ಗೊತ್ತಿಲ್ಲ ಅಂತ ನನಗೆ ಗೊತ್ತುಂಟು. ನಲಿಕ ಅಲ್ಲಿಂದು ನೋಡು, ಒಂದು ಸಣ್ಣ ಒಂದು ನೇರು ಹಣ್ಣು ಬಿಡ್ತದೆ ಅಂತೇಳಿ ಪರಿಮಳ ಇಲ್ಲಿಗೆ ಬಡಿತದೆ. ಇಷ್ಟರವರೆಗೆ ಅದು ಹೊಸ ಫಲ ಆಗಿರಬೇಕು. ಅದು ನಾವು ಮಾನ್ಯ ಬೇಡ ಬೇಡ ಮಾನ್ಯತೆ ಬೇಡ ನಿಮಗೆ. ಅದು ಯಾವುದೊಂದು ನೀನು ಹೇಳದೆ ನಾನು ಹೇಗೆ ಅಲ್ಲಿ ನಿಂತು ಅದು ಬೇಡ ಅಂತ ಹೇಳಬಾರ್ದು. ಹಾ. ನಿನ್ನನ್ನು ಹೊರಡ್ಲಿಕ್ಕೆ ಬಿಡ್ಲಿಕ್ಕೆ. ಹೌದೌದು, ಇದು ನಮ್ಮ ಕ್ಷೇತ್ರ. ಅದಕ್ಕೆ ಹೇಳಿದ್ದ ನಾನು ತಿರುಗಾಡಿದವಲ್ವಾ? ನೀನು ಮಹಾ ತಿರುಗಾಡಿ ಅಂತ ಗೊತ್ತುಂಟು ನನಗೆ. ತಿರುಗಾಡಿ ಮೇಲೋ ಕೆಳಗೆಲ್ಲ ಅದೇ ತಿರುಗಾಡಿ. ಅದೇ ಮಹಾ ತಿರುಗಾಡಿ ಅಂತ ಗೊತ್ತುಂಟು. ಹಾ. ನೀನು ಕಡಿಮೆ ಏನಲ್ಲ, ಹಾ. ಹೇಳಿದ್ದು ನಾನು ಹೌದೌದು, ನಾನು ಸೂರ್ಯಮಂಡಲದವರೆಗೆ ಹೋಗಿ ಬಂದಿದ್ದೇನೆ. ನಾನು ದೇವಲೋಕಕ್ಕೆ ಮತ್ತು ಪಾತಾಳ ಮತ್ತೆ ಭೂಲೋಕೆಲ್ಲ ಅದ ಹೋದ್ದು ನೀನು ಮಾಯೆಯಲ್ಲಿ ಅಲ್ಲಿ ಎಂತಾದ್ರು ಕಂಡಿದ್ದ ನಿನಗೆ? ಅಲ್ಲ ಮಾಯ ಇಲ್ಲ ಅದು ನಾನು ಹೋದದ್ದು ಹೌದಲ್ಲ. ಹೌದೌದು, ಅಲ್ಲಿ ನೀನು ಕಾಣಲಿಲ್ಲ. ನಿನಗೆ ನಾನು ನೋಡಿದ ಮೇಲೆ ಮತ್ತೆ ಮಾಯ ಮಾಡಿದ್ದು ನಾನು. ಎಂತದ್ದು ಮಾಯ ಮಾಡಿ? ಮಾಯ ಮಾಡಿದ ಮೇಲೆ ನೋಡುದಲ್ಲ. ನೀನು ಹೋದದ್ದೇ ಮಾಯ, ಹೋದದ್ದು ಗೊತ್ತಾಗ್ಬೋದು. ಸುಮ್ಮನೆ ಕೂತ್ಕೊ, ಹೋದವರದ್ದು ನೀವು ಚರ್ಚೆ ಮಾಡಬಾರ್ದು. ಚರ್ಚೆ ಇಲ್ಲ, ನನಗೆ ಚರ್ಚೆ ಮಾಡ್ರೆ ಮತ್ತೆ ಅದಲ್ಲ, ಚರ್ಚೆ ಇಲ್ಲ. ಎಂತದ್ದು ನೀವು ಮಾತಾಡ್ತೀರಿ? ಎಂತದಂದ್ರೆ ತಾಮಸಿ ಎಂಬ ಮಾಯೆಯನ್ನು ಹೊತ್ತುಕೊಂಡು ಹೋದದ್ದು. ದೇವಲೋಕದಲ್ಲಿ ನಿನ್ನನ್ನು ಕಾಣುತ್ತಿದ್ರೆ ನಿನಗೆ ಮುಖ ಮುಸುರು ಮಾಡುದಿಲ್ಲ. ನೀನು ಸುಮ್ಮನೆ ಕೂತದ. ಸುಮ್ಮನೆ ನಿನ್ನ ಮುಖ ಮುಸುಡಾಗಿದೆ ಅಂತ ಹೇಳಿದ ಮಾತ್ರಕ್ಕೆ ನನ್ನ ಮುಖ ಮುಸುಡಾಗುದಿಲ್ಲ. ನನಗೆ ಸುಂದರ ಅಂತ ದಿವಿಲೋಕ ಅದು ಮೊದಲು, ಮೊದಲಲ್ಲ ಈಗಲೂ. ಈಗ ಹೆಸರು ಬದಲಾವಣೆ ಆಗ್ಲಿಕ್ಕಿಲ್ಲ. ಹೌದು ಸುಂದರ ಅಂತ. ಈಗ ನಿನ್ನ ಹನುಮಂತ ಅಂತ ಹೇಳ ಅಲ್ಲಲ್ಲ, ಅಂದ್ರೆ ಕಪಿಗಳಲ್ಲಿ ನಾ ಸುಂದರ ಅಂತ. ಸುಂದರನೇ ಇರು. ಸುಂದರ ವಜ್ರದ ಏಟಿಗೆ ನಿನ್ನ ನೀನು ಹಣು ಇಂದ್ರನನ್ನು ಉಬ್ಬಿದೆ. ಗೆದ್ದು ಇಂದ್ರ ಜಿತುವ. ಇಂದ್ರನನ್ನು ಗೆದ್ದು ಅಲ್ಲ, ಇಂದ್ರಿಯವನ್ನು ನಿಯಂತ್ರಿಸಿ ಇಂದ್ರ ಜಿತುವ. ನಿನಗೆ ಕಥೆ ಹೇಳ್ತೇನೆ ನಾನು. ದೇವಲೋಕವನ್ನು ಸೇರಿದ ಕಾಲಕ್ಕೆ ಹಾ, ಅದು ದಿವಿಲೋಕ, ಹಾ, ಬೆಳಕಿನ ಲೋಕ. ಹಾ, ತನ್ನ ನೋಡಿದೆ ಹಾ, ಅಪ್ಪಯ್ಯ ಸೋತಿದ್ದಾನೆ. ಹಾ, ಬೆಳಕನ್ನು ದೂರೀಕರಿಸಿ ಅಲ್ಲಿ ಕತ್ತಲೆ ಮುಸುಕುವ ಹಾಗೆ ಮಾಡಿ ಹಾ. ಹಿಡುಗ ಒಂದು ಗಿಳಿಮರಿಯನ್ನು ಎಳ್ಕೊಂಡು ಹೇಗೆ ಹೋಗುತ್ತದ ಅದೇ ರೀತಿಯಲ್ಲಿ ನನಗೆ ದೇವೇಂದ್ರನನ್ನು ಎರಡು ವಿಷಯ. ಎಳ್ಕೊಂಡು ಅಲ್ಲ, ದೇವೇಂದ್ರನನ್ನು ಎಳ್ಕೊಂಡು ಬಂದು ಹಾ. ಅಪ್ಪಯ್ಯನ ಬುಡದಲ್ಲಿ ಅದು ಕಾಲು ಬುಡದಲ್ಲಿ ಒಪ್ಪಿಸಿದೆ. ಆ ಕಾಲಕ್ಕೆ ಚತುರ್ಮುಖ ಬ್ರಹ್ಮ ಬಂದು ನನಗೆ ಕೈ ಮುಗಿಯುವುದು. ಎಂತ ಇಂದು ಹೀಗೆ ಮಾಡುದ ಮಾತಾಡ್ಬೋದಾ? ಮಾತಾಡು ನಿನ್ನ ಈಗ ಸರದಿನಿಂದ. ಸರಿ, ಯಾಕೆಂದ್ರೆ ಎರಡು ವಿಷಯ ಗೊತ್ತಾಯ್ತು. ಒಂದು, ನಿನ್ನ ಅಪ್ಪ ಸೋತಿದ್ದಾನೆ ಅಂತ ನೀನು ಹೇಳಿದೆ, ಅಪ್ಪ ಸೋತ ಅಂತ. ಹೌದು. ಇನ್ನೊಂದು, ಅವನನ್ನು ಗಿಳಿ ಅಂತ ಹೇಳಿದೆ, ಗಿಡುಗ ಗಿಳಿಯನ್ನು ಮರಿಯನ್ನು ತಂದಾಗ ಅಂತ. ಹಾಗಾದ್ರೆ ಇನ್ನು ಚತುರ್ದಶರದಲ್ಲಣ ಅಂತ ಹೇಳಲಿಕ್ಕಿಲ್ಲ. ಹೌದು. ರಾವಣ, ನಾನು ಹೇಳಿದ ರಾವಣ ನಿನ್ನ ಮಗನೇ ನಿನ್ನನ್ನು ಸಣ್ಣ ಮಾಡಿ ಆಗಿದೆ ಗಿಳಿ ಅಂತ. ಅವ ಸಣ್ಣದಲ್ಲ, ಅವನ ಎಷ್ಟು ಸಣ್ಣದವರು, ಅವ ದೊಡ್ಡವನೇ. ಈಗ ಆ ಗಿಡದ ಪರಿಚಯ ಇಲ್ಲ, ಅಲ್ಲಿಂದ ಕೂಗು ಕೇಳ್ತಾ ಉಂಟು. ಅವರು ಹೇಳ್ತಾರೆ ನಿನ್ನ ಕರ್ಮ. ಇಲ್ಲೆಲ್ಲ ಅವರು ರಾಕ್ಷಸರು ಬೊಬ್ಬಿಡಿದ್ರು. ನಮ್ಮವರು ಯಾಕೆ ಹೋಗುದಿಲ್ಲ ಅಂತ. ನಮ್ಮವರ ಹಾ. ಬೇಡಿ ಓಡ್ಲಿಕ್ಕಿರುವುದು ಯಾಕೆ ಇಷ್ಟು ಕತೆ? ನನಗೆ ಅವ ಕತೆ ತೆಗೆಯುವಾಗಲೇ ಗೊತ್ತಾಗಿದೆ ಓಡ್ಲಿಕ್ಕಿರುವುದು.